ಬ್ರೋ ಬ್ರೋ ಏನೋ ಏನ್ ಯೋಚನೆ ಮಾಡ್ತಿದ್ಯಾ? ನನಗಿಲ್ಲಿ ಇರಕ್ಕೆ ಇಷ್ಟ ಇಲ್ಲ, ಮನೆಗೆ ಹೋಗ್ಬೇಕು. ಯಾಕೆ ಬ್ರೋ? ನೋಡ್ ಬ್ರೋ, ನಮ್ಮವನು ವಿಮಾಲ್ ತಿಂತಾನೆ, ಪಾನ್ ಮಸಾಲ ತಿಂತಾನೆ, ಎಣ್ಣೆ ಕುಡ್ಕೊ ಬರ್ತಾನೆ, ಅದಾದ್ಮೇಲೆ ನನ್ನ ಹಾಕ್ ತಿಕ್ತಾನೆ, ನಂದು ಅರ್ಧ ಊರ್ ಬಾಗ್ಲಾಗ ಹೋಗುತ್ತೆ ಬ್ರೋ. ನನಗೆ ಅರ್ಥ ಆಗ್ತಿದೆ ಬ್ರೋ. ಶಾರ್ಟ್ ಆಗುತ್ತೆ ನಿಂಗೆ. ನಿನ್ನಳೆ ಬರದಲ್ಲಂತೂ ಹುಡುಗಿ ಇರೋದು ನೋಡಿದೀನಲ್ಲ, ಎಷ್ಟು ಪ್ರೀತಿಯಿಂದ ಉಜ್ಜುತ್ತಾಳೆ, ಎಷ್ಟು ಪ್ರೀತಿಯಿಂದ ಉಜ್ಜುತ್ತಾಳಂದ್ರೆ ಉಜ್ಜುತ್ತಾ ಉಜ್ಜುತ್ತಾ ನೊರೆಯಲ್ಲಿ ಬಿದ್ದಿರೋ ಬ್ರಷ್ ಮೆಲ್ಲ ಮೆಲ್ಲ ಆಗ್ತಿದೆ ನಿನ್ ಮೇಲೆ ಕ್ರಶ್. ಹಂಗೆಲ್ಲ ಹೇಳ್ಬೇಡಿ ಬ್ರೋ, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ನೋ ಆಗ್ದಲೆ ನಾಚಿಕೆ ಪಡ್ಕೊ ಬಂದಿದ್ಯಲ್ಲಪ್ಪ ಪುಣ್ಯನ. ಇದೆಲ್ಲ ಏನು ಇಲ್ಲ ಬ್ರೋ, ನನ್ನ ಹತ್ರನು ಸ್ವಲ್ಪ ಕೇಳಿ. ನನ್ ಮೇಲೆ ಯಾವ ತರ ಎಲ್ಲ ಅತ್ಯಾಚಾರ ನಡೀತಿದೆ ಅಂತ ಗೊತ್ತಾಗುತ್ತೆ. ಬೇಬಿ ನಾನು ಈಶಾನ್ ರೂಮ್ ಒಳಗ ಬೆಡ್ ಮೇಲೆ ಕುಂತ್ ಮಾತಾಡತಿದ್ವಿ ನಾವಿಬ್ರು. ಏನಿ ಬರೇ ನನ್ನ ಮೇಲೆ ಡೌಟ್ ಕೊಡ್ತೀನಿ ನೋಡು. ಯಾರದ? ನನ್ನ ಬಾಯ್ ಫ್ರೆಂಡ್ ಲೇಪ. ಅಲ್ಲ ನಿಂಗೆ ಲೈಫ್ ಅನ್ನೋದಿಲ್ಲ, ಪರ್ಸನಲ್ ಸ್ಪೇಸ್ ಇಲ್ಲ ನಿಂದ? ಹೂಲೇ, ನಾನು ನಿನ್ ಜೊತೆ ಇದ್ರೆ ಬರೇ ಜಲಸಿ ಮಾಡ್ತಾನವ. ಈ ಸೋ ಜಲಸಿ ಅಬೌಟ್ ಯು. ಏವ ಇನ್ಸೆಕ್ಯೂರ್ ಅದನ್ನ ಪೂರಾ. ಅಲ್ಲ ನಾವ್ ಏನ್ ಮಾಡಾತೇವಿ? ನಾವ್ ಬರೀ ರೂಮ್ ಒಳಗ್ ಜಸ್ಟ್ ಕುಂತೇವಿ. ಅದ ಬರೀ ಕುಂತೀವಿ, ಏನ್ ಮಾಡಂತಿಲ್ಲ ನಾವು. ಕುಂತ್ ಮಾತಾಡತೇವಲ್ಲ. ಶಿ ಅವ್ನ್ ಹೋಗ್ಲಿ ಬಿಡು. ನಿನ್ ಕೈ ನೋವಾತಿತ್ತಲ್ಲ? ಹಾ, ಕೈ ನೋವಾಗತ್ತಲ್ಲ. ಕಡಿಮೆ ಆಯ್ತು? ಹಾ, ಈ ಕಡಿಮೆ ಆಯ್ತು. ಇಲ್ಲಿ ಆಕ್ಚುಲಿ ಗೋನು ನೋವಾಗತ್ತೈತಿ. ಹೌದ? ಇಲ್ಲ ಸ್ವಲ್ಪ ಮಾನಸಿಕ ಮಂದಿ ಇವ್ರೊಂಥರ ಹೆಂಗಂದ್ರ ಗೋಡೆಗಿರೋ ಮಳಿನ ತಗೊಂಡು ಮುಗಳಾಗ್ ಬಡ್ಕೊಳ್ಳೋರು. ಜೀವನದಾಗ ಇವ್ರಿಗೆ ಏನು ತ್ರಾಸ ಇರಂಗಿಲ್ಲ, ಆದ್ರೂ ಜೀವನನ ಪೂರ್ತಿ ಕಷ್ಟದಾಗ ಮುಳುಗೇತೇನ ಅನ್ನೋ ಲೆಕ್ಕಕ್ಕೆ ತೋರಿಸ್ಕೋತಿರ್ತಾವ. ವಾಟ್ಸ್ಆಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೋರಿ, ಫೇಸ್ಬುಕ್ ಸ್ಟೋರಿ, ಮೊಬೈಲ್ ರಿಂಗ್ ಟೋನು, ಕಾಲರ್ ಟ್ಯೂನ್ ಸತೆ ಮಾನಸಿಕ ಸಾಂಗ್ಸ್. ಅಲ್ಲೂ ಒಬ್ಬ ನಿನಗೆ ಕೇಳ್ತೀನಿ, ನಿನಗೆ ಏನು ಕಮ್ಮಿ ಆಗೈತೆ ಅಂತಂದು ಈ ರೇಂಜಿಗೆ ಆಡ್ತಿರ್ತೀಯ. ಸುಳ ಮಗ 24 ತಾಸು ಹಲಕಿಸ್ಕೊಂಡ ತಿರುಗಾಡ್ತಿರ್ತಾನ. ಇಲ್ಲಿ ನೋಡಿದ್ರೆ ಎಲ್ಲಾ ಕಡೆ ಬರೀ ಮಾನಸಿಕ ಆದವ್ರ ರೇಂಜಿಗೆ ತೋರಿಸ್ಕೊಂಡ್ ತಿರುಗಾಡ್ತಿರ್ತಾನ. ಅಲ್ಲಿ ಒಂದ್ ಹುಡುಗಿ ಜೊತೆ ಬ್ರೇಕಪ್ ಆತಂದ್ರೆ ಇಲ್ಲಿ ಇನ್ನೊಬ್ಬಗೆ ಜೊತೆ ಆಲ್ರೆಡಿ ಚಲೋ ಮಾಡಿರ್ತಾನ. ಆಕಿಗೆ ಈ ಸುಳ ಮಗ ಮಾನಸಿಕ ಆಗೇನಂತ ಗೊತ್ತಾಗ್ಬೇಕಂತಂದ್ರೆ ಎಲ್ಲಾ ಕಡೆ ಸ್ಟೇಟಸ್ ಸ್ಟೋರಿ ಹೋಗದ್ ಬಿಡುದ. ಏ ಬೈ ಹಂಗಿತ್ತಂದ್ರೆ ಬರೀ ಆಕಿಗೆ ಆಟ ಕಾಣೋಂಗ್ ಹಾಕೊಂಡ್ ಹೋಗತ್ತಾಗ ನಮಗೆ ಯಾಕೆ ತಲೆ ಹಾಕ್ಪಡ್ತಿ? ಒಂದ್ ದಿವ್ಸ ತಪ್ಪಿದ್ದಲ್ಲ, 2 ದಿವ್ಸ ತಪ್ಪಿದ್ದಲ್ಲ, ದಿವ್ಸ ಬರೀ ಅದೇ ಹೋಳಿವ್ ನೀನ. ಯಾವ್ದ್ರ ಒಂದು ಮಾನಸಿಕ ಸಾಂಗ್ ಹಿಂಗ್ ಇಷ್ಟ ಆಯ್ತು ಎತ್ತಿ ಬಗದ್ನ ಬೈ ವಿಡಿಯೋ ಮಾಡಕತ್ತಿದ್ದೆ ಬಂದೆ. ನಿಮ್ಮಂಗೆ ಯಾರಂಗೆ ಏನಾಯ್ತೆ? ಈ ಬಿಡ್ರಿ, ಅಣ್ಣ ತಮ್ಮ ಅನ್ಕೊಂಡು ಇನ್ನೊಬ್ರ ಹತ್ರ ಮನಿ ಕೊಡೋ ಶೋಕಿ ನನಗಿಲ್ಲ. ಈ ಮಾತು ಬೇರೆಯವ್ರಿಗೆ ಹೇಳಿ. ಇಡೀ ಇನ್ಸ್ಟಾಗ್ರಾಮ್ ನ ಹುಡುಕಿದ್ರು ಸಿಗದೆ ಇರೋ ಸತಿ ಸಾವಿತ್ರಿ ನಾನು. ಜಲ್ದಿ ಬಾರಿ ಮಾಡೋಣ. ಇರ್ರಿ ಚಪ್ಪರ್ ಮುಂಡೆ, ಜಾಸ್ತಿ ಓವರಾಗಿ ಮಾತಾಡಬೇಡ. ನನ್ನ ಯೋಗ್ಯತೆ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ಲ. ಜಲ್ದಿ ಬಾರಿ ಮಾಡೋಣ. ಇರ್ರಿ, ನಿಮ್ ಯೋಗ್ಯತೆ ನನಗೆ ಗೊತ್ತು ಕಣ್ರೆ. ಏನ್ ಗೊತ್ತು ನಿನ್ಗೆ ನನ್ನ ಯೋಗ್ಯತೆ ಬಗ್ಗೆ? 500 ರೂಪಾಯಿ 1000 ರೂಪಾಯಿ ಇಸ್ಕೊಂಡು ಬಟ್ಟೆ ಎಲ್ಲ ತೋರ್ಸ್ಕೊ ಬರ್ತೀನಲ್ಲ. ನಾನು ವಿಡಿಯೋ ಮಾಡಿ ಬಿಡ್ತೀನಿ ಈ ತರ ಕೆಟ್ಟ ಬೈಯೋದನ್ನ. 500,000 ರೀ, ಅದು ಧರ್ಮಸ್ಥಳ ಸಂಘದ್ದು ಲೋನ್ ರೀ. ಏನ್ರಿ ನೀವು ವಿಡಿಯೋ ಮಾಡ್ಬಿಡ್ತೀರಾ? ನಾನ್ ಮಾಡಿದ್ ವಿಡಿಯೋನಾ? ನಾನೊಂದ್ ವಿಡಿಯೋ ವೈರಲ್ ಮಾಡಿದ್ದು, ಅದಕ್ಕೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಎಲ್ಲರೂ ಲಿಂಕ್ ಕಳಿಸಿ ಅಂತಿದ್ರು. ಯಾವ್ದು ಲಿಂಕು? ಅದು ಮೂವಿ ಲಿಂಕು. ಇರು ನಿನ್ಗೆ ಮಾಡ್ತೀನಿ. ಕಿತ್ಕೋಬೇಕು. ಏನಿದು ರೀ, ಏನಿದು ಶಂಟಲೆ ಇವು? ಏನ್ ಮಾಡಂತೀವೋ ತುರೆಮಣಿ ಕಾಕ? ಯಾಕೆ ಕಿಪ್ಪಿ ಕೈ ಕೊಟ್ಟಿದ್ದಕ್ಕ? ತುರೆಮಣಿ ಕಾಕ ಸಮಾಧಾನ ಮಾಡ್ಕೊಪ್ಪ. ನಾವೊಂದ್ ಮಾತು ಹೇಳಿ ಒಪ್ಪಿಸ್ತೇನೆ ಕಿಪಿಗೆ. ಕಿಪಿ, ನಮ್ ತುರೆಮಣಿ ಕಾಕ ಅವ್ನ ಹಲ್ಗಿಂತ ಹೆಚ್ಚಿಗೆ ಇಷ್ಟಪಡೋ ವಸ್ತು ಅಂದ್ರೆ ಅದ್ ನೀನ. ಅವ ಹಲ್ ತಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿನ್ ಫೋಟೋ ಮಾತ್ರ ದಿನಾ ತೆಗ್ದಿರ್ತಾನ. ನಿನ್ ಜೊತೆ ನಿಯತ್ತಾಗಿರ್ತಾನ ಕಿಪಿ. ಅವ ಪ್ಲೀಸ್ ಬಿಟ್ಟು ಹೋಗ್ಬೇಡ ಅವಂಗ. ನನ್ ಜೊತೆ ಇರಕ್ಕೆ ನಿಯತ್ತಲ್ಲ, ಯೋಗ್ಯತೆ ಇರ್ಬೇಕು ಕಣಲೇ. ಅವನ್ ಕಡೆ ಆ ಯೋಗ್ಯತೆ ಆಯ್ತು ಕಿಪಿ. ತೋರ್ಸ್ತಾನ ನೋಡಿಗ ಕಾಕ, ತೋರ್ಸ. ಹಗಿರ ಕಿಪಿ ನೋಡಿ.
ಮಚ್ಚ ಇವಾಗೆಲ್ಲ ಮಕ್ಳು ಬೋಳಿ ಮಕ್ಳು ಆಗ್ಬಿಟ್ಟವ್ರಪ್ಪ. ಓದೋದು ಬರೀ ಅದೇನು ಮಾಡೋದೇ ಇಲ್ಲ. ನಮ್ ತಾತ ಮುತ್ತಾತನ ಕಾಲದಲ್ಲೆಲ್ಲ ನದಿ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋಗಿ ಓದ್ಕೊಂಡ್ ಬರ್ತಾ ಇದ್ರು. ಓ ಮಚ್ಚ ಹಲೋ, ನಮ್ ಮುತ್ತಾತ ಗುಡುಗು ಮಿಂಚು ಬತ್ತಿತ್ತಲ್ಲ, ಅದ್ರಲ್ಲೇ 2-3 ಚಾಪ್ಟರ್ ಓದ್ಬಿಡೋರು. ಓ ಮಚ್ಚ, ನಮ್ ತಾತ ರಾತ್ರಿ ಹೊತ್ತು ಬೆಕ್ಕಣ್ಣು ಉಳಿಯುತ್ತೆ ಗೊತ್ತಾ, ಪಳ ಪಳ ಅಂತ, ಅದ್ರಿಂದ ಓದ್ಕಂತಿದ್ರು. ಲೋ ಮಾಮ್, ನಮ್ ತಾತ ನೋಡ್ರಿ ಅಕ್ಕ ಪಕ್ಕ ಮನೆಯವರೆಲ್ಲ ಉರ್ಕೊಳ್ಳೋರು. ನಮ್ ತಾತ ಆ ಬೆಳ್ಕಳೆ ಓದ್ಕೊಂಡ್ಬಿಡೋರು. ಲೋ ಮಾಮ್, ತಾತ ಮುತ್ತಾತಂದೆಲ್ಲ ಬಿಟ್ಟಾಕ್ರಲ್ಲಿ, ನಾವೆಲ್ಲ ಹೆಂಗ ಓದ್ತಾ ಇದ್ವಿ. ಹೂ ಮಚ್ಚಲ್ಲ, ನಾನು ವಾಚ್ದ ಲೈಟ್ ಬತ್ತಿತ್ತಲ್ಲ, ಅದರಿಂದ ಓದ್ತಿದ್ದೆ. ಹೊಟ್ಟೆ ಎಷ್ಟು ಉರ್ತಾವ್ರ. ಲೋ ಮಾಮ್, ನಾನು ಕಲ್ನ ಒಂದಕ್ಕೊಂದ್ ನೋಡೋರೆ ಬೆಂಕಿ ಕಿಡಿ ಬತ್ತಿತ್ತಲ್ಲ, ಅದರಿಂದ ಓದ್ತಿದ್ದೆ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಕ್ಳು. ಲೇ ಮಚ್ಚ, ನಮ್ಮ ಮನೇಲಿ ನಾನು ರಿಮೋಟ್ ಲೈಟ್ ಬರುತ್ತಲ್ಲ, ಆ ಲೈಟ್ ಇಂದ ಓದ್ತಿದ್ದೆ. ಒಂದೊಂದಲ್ಲ ಲೋ ಮಾಮ್ಸ್, ನನ್ ಕತೆ ಕೇಳ್ರಿ. ಇಲ್ಲಿ ಒಂದ್ ಬುಕ್ ಬೆಂಕಿ ಹಚ್ಬಿಡ್ತಿದ್ದೆ, ಆ ಬೆಂಕಿ 6 ವರ್ಷದಲ್ಲಿ 3-4 ಬುಕ್ ಓದ್ಬಿಡ್ತಿದ್ದೆ. ಕೊಟ್ಟಿದ್ ನನ್ನ ಮಗನಲ್ಲ. ಅರೆ ಮಚ್ಚ, ಒಂದ್ ತಪ್ಪ ಮಾಡ್ಬಿಟ್ಟೆ ನೀನು. ಏನ್ ತಪ್ಪ ಮಾಡ್ಬಿಟ್ಟೆ? ನಿಂಗೆ ನಿಮ್ ತಾತಂಗೆ ಓದಕ್ ಇಷ್ಟೊಂದ್ ಚೂಳಿದಿದ್ರೆ ಒಂದ್ ಕ್ಯಾಂಡ್ಲ್ ತಗೊಂಡ್ಬಿಡ್ಬೇಕಾಯ್ತು. ಅಕ್ಕ, ನಿಂಗೆ ನಿಮ್ ತಾತಂಗೆ ಓದ್ಬೇಕಂತ ಅಷ್ಟೊಂದ್ ಚೂಳಿದಿದ್ರೆ ಬೆಳಗ್ಗೆ ಹೊತ್ತೇನ್ ತೆರಿತಿದ್ರ? ಬೆಳಗ್ಗೆ ಹೊತ್ತು ಓದ್ಕೊಬೇಕಾಯ್ತು. ಅಕ್ಕ, ನೀನೇನ್ ಅವಲೇ ನಗ್ತಾ ಇದ್ಯಾ? ನಿಮ್ ತಾತ ಮುತ್ತಾತನ್ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಇನ್ನು ಗೊತ್ತಿಲ್ಲ ಮಚ್ಚ ಇವ್ರ ತಾತಂದಿರ್ಗೆ. ಒಂದೊಂದ್ ಕ್ವಾರ್ಟರ್ಗೆ ಜಮೀನ್ಗಳು ಮಾರ್ಕಂತಿದ್ರು ಇವ್ರ ತಾತಂದಿರು. ಅವನೇನಾಗ್ತಾವ್ ನೋಡು, ಅವನು ಬೇವರ್ಸಿ.